ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಸರ್ಕಾರಿ ಇಲಾಖೆಯಲ್ಲಿ ಆಗುವಂತಹ ಮೋಸ, ಅನ್ಯಾಯ, ಭ್ರಷ್ಟಾಚಾರ, ದಬ್ಬಾಳಿಕೆ, ದೌರ್ಜನ್ಯ, ಕಾಲ ವಿಳಂಬದ ನೀತಿಗಳು ಎಲ್ಲವನ್ನು ವಿರೋಧಿಸ್ತಾ ಇದ್ದೀವಿ, ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ತರ ನೀವು ಅನ್ಕೋಬಹುದು ಮನಸ್ಸಿನಲ್ಲಿ, ನಾವು ಹಿಂಗಾಗದಂಗೆ, ನಾವು ನಾಯಕರಾಗದಂಗೆ, ನಾವು ಲೀಡರ್ ಆಗದಂಗೆ ಅನ್ನುವಂತ ಮನಸ್ಥಿತಿ ಅಥವಾ ಚಿಂತೆ ನಿಮ್ಮಲ್ಲಿ ಬಂದ್ರೆ ಅದಕ್ಕೆ ಒಂದೇ ಪರಿಹಾರ, ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬನ್ನಿ, ಕೆಆರ್ಎಸ್ ಪಕ್ಷಕ್ಕೆ ಬನ್ನಿ. ಕೆಆರ್ಎಸ್ ಪಕ್ಷದ ಲೀಡರ್ಗಳಾಗಿ ನೀವು ಅನ್ಕೋಬಹುದು, ಅಯ್ಯೋ ನನಗೆ ಮಾತಾಡೋಕ್ ಬರಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಕಾಯ್ದೆ ಕಾನೂನುಗಳ ಬಗ್ಗೆ ಅರಿವಿಲ್ಲ ಅನ್ನೋದಿದ್ರೆ ಅದನ್ನೆಲ್ಲವನ್ನ ತಳ್ಳಿ. ಇಲ್ಲೆಲ್ಲರೂ ಬಂದವರು ಕೂಡ ಬಡವರೇ. ಏನ್ ಸ್ವಾಮಿ, ಇಲ್ಲಿ ಬಂದವರು ಎಲ್ಲರೂ ಬಡವರೇ, ಕೇಳ್ತದಲ್ಲ? ಇಲ್ಲೆಲ್ಲರೂ ನೋಡಿ, ಇವರೆಲ್ಲ ದುಡ್ಕೊಂಡು ತಿನ್ನೋರು. ಒಬ್ಬ ಡ್ರೈವರ್ ಇದ್ದಾನೆ, ಒಬ್ಬ ಕೂಲಿ ಕೆಲಸ ಮಾಡ್ತಾ ಇದ್ದಾನೆ, ಒಬ್ಬ ಗೌಂಡಿ ಕೆಲಸ ಮಾಡ್ತಾ ಇದ್ದಾನೆ, ಒಬ್ಬ ಏನೇನೋ ಅವ್ರವ್ರ ಜೀವನಕ್ಕೆ ಏನೇನೋ ಬೇಕೋ ಆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಈ ನಾಡನ್ನು ಕಟ್ಟುವಂತ ಕೆಲಸ ಮಾಡ್ತಾ ಇದ್ರೆ. ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿ ಮಾಡಬೇಕಂತ ಕನಸನ್ನು ಕಟ್ಕೊಂಡಿದ್ದಾರೆ. ರಾಯಬಾಗ ತಾಲೂಕಲ್ಲಿ ಏನೇ ಮೋಸ ಆದ್ರೆ, ಅನ್ಯಾಯ ಆದ್ರೆ ಪ್ರತಿಭಟನೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮದಂತೂ ಆಯ್ತು ಸ್ವಾಮಿ, ನಿಮ್ದು ವಯಸ್ಸಾಯ್ತು, ನಿಮ್ದೆಲ್ಲ ಜೀವನ ಆಯ್ತು. ನಾಳೆ ಇರುವಂತ ಜೀವನ ಯಾವುದು ಅಂದ್ರೆ ಇಲ್ಲಿ ಕಾಣ್ತಾ ಇದ್ರಲ್ಲ ಮಕ್ಕಳು, ವಿದ್ಯಾರ್ಥಿಗಳು, ನಾಳೆ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯ ಇದೆ. ಆ ಭವಿಷ್ಯಕ್ಕಾಗಿ ನಾವು ಹೋರಾಡ್ತಾ ಇದ್ದೀವಿ ಬಂಧುಗಳೇ. ಹಾಗಾಗಿ ನೀವು ಇದೇ ರೀತಿಯಾದಂತ ಹೋರಾಟದಲ್ಲಿ ಭಾಗವಹಿಸಬೇಕಂದ್ರೆ ನೀವು ಕೂಡ, ಇನ್ನೊಂದು ಕೊನೆ ಉದಾಹರಣೆ ಹೇಳ್ತೇನೆ, ಸಮಯ ಆಗ್ತಾ ಇದೆ, ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ಚುನಾವಣೆಯಲ್ಲಿ ಯಾರು ನಿಲ್ತಾ ಇದ್ದಾರೆ, ಚುನಾವಣೆಯಲ್ಲಿ ಯಾರು ಗೆಲ್ತಾ ಇದ್ದಾರೆ ಅಣ್ಣ, ಯಾರು ಗೆಲ್ತಾ ಇದಾರಪ್ಪ ಚುನಾವಣೆಯಲ್ಲಿ? ಹಣ ಬೆಲೆ ಇದ್ದವರು ಗೆಲ್ತಾರೆ, ತೋಳುಬಲ ಇದ್ದವರು ಗೆಲ್ತಾರೆ, ಅವ್ರ ಜಾತಿಯಿಂದ ದೊಡ್ಡ ನಾಯಕನಾಗಿದ್ದ ಮಾತ್ರ ಗೆಲ್ತಾ ಇದ್ದಾರೆ. ಆದ್ರೆ ನಿಮ್ಮಂತ ಸಾಮಾನ್ಯ ಜನ ಇವತ್ತು ನಾಯಕರಾಗಲಿಕ್ಕೆ ಸಾಧ್ಯ ಆಗ್ತೈತಾ? ಕಾಂಗ್ರೆಸ್ ಅಲ್ಲಾಗ್ಲಿ, ಬಿಜೆಪಿ ಅಲ್ಲಾಗ್ಲಿ, ಜೆಡಿಎಸ್ ಅಲ್ಲಾಗ್ಲಿ ಹಣ ಇಲ್ಲ ಅಂತಂದ್ರೆ ನಾಯಕನಾಗ ಆಗೋಕ್ಕಾಗೋದಿಲ್ಲ. ಅವನತ್ರ ತೋಳುಬಲ ಇಲ್ಲ ಅಂತಂದ್ರೆ ಹಿಂದೆ ಒಂದು ಏನೋ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರೆ, ಕೈಗೆ ಕೊರಳಿಗೆ ಏನದು ನಾಯಿ ಸರ ಹಾಕೊಂಡು ಹಿಂಗೆಲ್ಲ ದೊಡ್ಡ ದೊಡ್ಡ ಶೋಕಿ ಕೊಡುವಂತ ಅಧಿಕಾರ ಏನದು ಬೆಂಬಲಿಗರಿದ್ರೆ ಅದು ಕೂಡ ಆಗ್ಬೋದು. ಆದ್ರೆ ನಮ್ಮಲ್ಲಿ ಯಾವುದೂ ಇಲ್ಲ. ನೀವು ಪ್ರಾಮಾಣಿಕರಾದ್ರೆ, ನೀವು ನ್ಯಾಯದ ಪರವಾಗಿ ಕೆಲಸ ಮಾಡೋರಾದ್ರೆ, ನೀವು ಧರ್ಮದ ಪರವಾಗಿ ಕೆಲಸ ಮಾಡೋರಾದ್ರೆ ನೇರವಾಗಿ ನೀವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬಂದು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುವ ಮೂಲಕ ನಿಮ್ಮ ಏನದು ಹಕ್ಕನ್ನ, ನಿಮ್ಮ ಧ್ವನಿಯನ್ನ, ನಿಮ್ಮ ಶಕ್ತಿಯನ್ನ ಈ ನಾಡಿಗೆ ಅರ್ಪಿಸುವಂತ ಸುಸಂದರ್ಭ ಇದು. ಸುಸಂದರ್ಭ ನಿಮಗೆ. ಯಾಕಂತಂದ್ರೆ ಈ ತರ ಬಂದು ನಿಮ್ಮನ್ನ ಜಾಗೃತಿ ಮಾಡುವಂತ ಯಾವ ಪಕ್ಷದವರು ಇಲ್ಲ. ಯಾವ್ದಾದ್ರು ಬಂದ್ರೆ ಚುನಾವಣೆ ಬಂದಲ್ಲಿ ಯಾವ್ದೊಂದು ಗುಡಿ ಕರೀತಾರೆ, ಆಂಜನೇಯನ ಗುಡಿನೋ, ರಾಮಪುರ ಗುಡಿನೋ, ಲಿಂಗಪುರ ಗುಡಿನೋ, ಕಾರಣ ಬಿರಿಯಾನಿ ಮಾಡಿರ್ತಾರೆ, ಚೆನ್ನಾಗಿ ಒಗ್ಗರಣೆ ಮಿರ್ಚಿ ಹಾಕ್ಸಿರ್ತಾರೆ. ಹೋಗಿ ಅಣ್ಣ ಬಂದ ಅಣ್ಣನಿಗೆ ಜೈ, ಬಾಸ್ಗೆ ಜೈ, ದಣಿಗೆ ಜೈ ಬೇಕಾದ್ರೆ ಹಾಕ್ರಿ. ಆಮೇಲೆ ಅಲ್ಲಿ ಫಲ ವ್ಯವಸ್ಥೆ ಮಾಡಿದ್ರೆ ದಯವಿಟ್ಟು ಫಲ ತಿನ್ಕೊಂಡು ಹೋಗುತ್ತೆ ಅಷ್ಟೇ. ನೀವು ಯಾರು ಕೂಡ ನಾಯಕರಾಗೋದಿಲ್ಲ, ನಿಮ್ಮನ್ನು ಯಾರು ಕೂಡ ಅವ್ರ ನಾಯಕರನ್ನಾಗಿ ಮಾಡೋದಿಲ್ಲ. ಕುಟುಂಬ ರಾಜಕಾರಣ, ತಾತ ರಾಜಕಾರಣಿ, ಅವನ ಮಗ ರಾಜಕಾರಣಿ, ಅವನ ಮೊಮ್ಮಗ ರಾಜಕಾರಣಿ, ಮೊಮ್ಮಗ ರಾಜಕಾರಣಿ, ಅವರೇ ರಾಜಕಾರಣ ಮಾಡ್ಬೇಕು ವಿನಃ ನಮ್ಮಂತ ಬಡವರ ಮಕ್ಕಳು ರಾಜಕಾರಣ ಮಾಡ್ಲಿಕ್ಕೆ ಅವ್ರ ಅವಕಾಶ ಕೊಡೋದಿಲ್ಲ. ಕೊಡ್ತಾರೇನಪ್ಪ? ಕೊಡ್ತಾರ? ಕೊಡೋದಿಲ್ಲ. ಹಾಗಾಗಿ ನಾವು ಕೂಡ ನಾಯಕರಾಗಬೇಕು. ನಮ್ಮಲ್ಲಿ ಕೂಡ ನಾಯಕರಾಗುವಂತ ಶಕ್ತಿ ಇದೆ, ಧೈರ್ಯ ಇದೆ, ಆ ಒಂದು ದೃಢ ವಿಶ್ವಾಸ ಇದೆ ಅನ್ನುವಂತ ಒಂದು ಸಂಕಲ್ಪದೊಂದಿಗೆ ಇವತ್ತು ರಾಜಕಾರಣಕ್ಕೆ ಗೆದ್ದಿದ್ದೀವಿ. ಚುನಾವಣೆಗೆ ನಿಲ್ತಾ ಇದೀವಿ. ನಾನು ಕೇವಲ ನನಗೆ 29 ವರ್ಷ. 2023ರಲ್ಲಿ MLA ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ. 2024ರಲ್ಲಿ MP ಎಲೆಕ್ಷನ್ಗೆ ನಿಂತ್ಕೊಂಡಿದ್ದೀನಿ. ಇಡೀ ರಾಜ್ಯ ಸುತ್ತಿದ್ದೀನಿ. ರಾಜ್ಯದ 31 ಜಿಲ್ಲೆಗಳನ್ನು ಸುತ್ತಿ ಎಲ್ಲಾ ರೀತಿಯಾದಂತಹ ಶಕ್ತಿಯನ್ನ, ಧೈರ್ಯವನ್ನು ಜನರಿಗೆ ಜಾಗೃತಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಕೂಡ ಇಂಥ ವ್ಯವಸ್ಥೆಯನ್ನ ಬಲಪಡಿಸಬೇಕಂತಂದ್ರೆ, ನಾಡನ್ನು ಉಳಿಸಬೇಕಂತಂದ್ರೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬನ್ನಿ. ಸದಸ್ಯರಾಗಿ ಈ ನಾಡನ್ನ ಕಟ್ಟುವಂತ ಸೈನಿಕರಿಗೆ ಶಕ್ತಿಯಾಗಿ ಆಶೀರ್ವಾದ ಮಾಡಿ, ಬೆಂಬಲ ಕೊಡಿ. ರಾಜ್ಯ ಆದ್ರೆ ದೇಣಿಗೆ ಕೊಡಿ. 5 ರೂಪಾಯಿ 10 ರೂಪಾಯಿ ನೀವು ಗುಟ್ಕಾ ತಿಂದು ಹೋಗೋದ್ರ ಬದಲು, ಸಿಗರೇಟ್ ಸೇರಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲು, ಏನೇನೋ ದುಶ್ಚಟಗಳನ್ನು ಮಾಡೋ ಬದಲು 5 ರೂಪಾಯಿ 10 ರೂಪಾಯಿ ಅನ್ನ ದಯವಿಟ್ಟು ಕೆಆರ್ಎಸ್ ಪಕ್ಷಕ್ಕೆ ನೀಡಿ. ಅವರು ನಾಡನ್ನ ಕರ್ತಾ ಇದ್ದಾರೆ. ನಮ್ಮ ಪರವಾಗಿ ಅವರು ಧೈರ್ಯ ಇರಲಿ.